ಜಾಗತಿಕ ಜಗತ್ತಿಗೆ ತಕ್ಕಂತೆ ಗ್ರಾಮೀಣ ಮಕ್ಕಳಿಗೂ ಸಿಗಲಿದೆ ಆಂಗ್ಲ ಮಾಧ್ಯಮ ಶಿಕ್ಷಣ. ಗುಬ್ಬಿಯ ಸುಗ್ಗನಪಾಳ್ಯ ಸರ್ಕಾರಿ ಶಾಲೆ ದತ್ತು ಪಡೆದ ಚಾಲುಕ್ಯ ಆಸ್ಪತ್ರೆ ಸಿಇಒ ಡಾಕ್ಟರ್ ನಾಗಭೂಷಣ್. ಸರ್ಕಾರಿ ಶಾಲೆಯಲ್ಲಿ LKG UKG ಆರಂಭ, ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಕ್ರೀಡಾ ಸಾಮಗ್ರಿ ವಿತರಣೆ. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಿಕ್ಷಣ ಸಿಗಬೇಕು ಎನ್ನುವ ಉದ್ದೇಶದಿಂದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸುಗ್ಗನಪಾಳ್ಯ ಸರ್ಕಾರಿ ಶಾಲೆಯನ್ನ ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್ ದತ್ತು ಪಡೆದಿದ್ದಾರೆ. ಗ್ರಾಮೀಣ ಮಕ್ಕಳಲ್ಲಿ ಜಾಗತಿಕ ಮಟ್ಟದ ಜ್ಞಾನ ಬೆಳೆಸುವ ನಿಟ್ಟಿನಲ್ಲಿ ಶಾಲೆಯಲ್ಲಿ LKG ಹಾಗೂ UKG ತರಗತಿಗಳನ್ನು ಆರಂಭಿಸಲಾಗಿದ್ದು, ಮಕ್ಕಳ ದಾಖಲಾತಿ ಹೆಚ್ಚಿಸುವ ವಿಶಿಷ್ಟ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿದೆ. ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಶಿಕ್ಷಣದ ಮಹತ್ವವನ್ನು ಕುರಿತು ಕಡ್ಡಾಯ ಶಿಕ್ಷಣ ಜಾರಿಗೆ ತರಲಾಗಿತ್ತು. ಆದರೆ ಇವತ್ತಿನ ಜಾಗತಿಕ ಜಗತ್ತಿನ ಪೈಪೋಟಿಗೆ ತಕ್ಕಂತೆ ಹಳ್ಳಿಗಳಲ್ಲೂ ಕೂಡ ಆಂಗ್ಲ ಮಾಧ್ಯಮ ಶಿಕ್ಷಣದ ಅಗತ್ಯ ಹೆಚ್ಚಾಗಿದೆ. ಇದನ್ನು ಅರಿತು ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಸುಗ್ಗನಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ LKG ಹಾಗೂ UKG ತರಗತಿಗಳನ್ನು ಆರಂಭಿಸುವ ಮೂಲಕ ಶಾಲಾ ದಾಖಲಾತಿ ಹೆಚ್ಚಳಕ್ಕೆ ವಿನೂತನ ಹೆಜ್ಜೆ ಇಡಲಾಗಿದೆ. ತಾವೇ ಓದಿದ ಶಾಲೆಯನ್ನ ದತ್ತು ಪಡೆದಿರುವ ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್ ಅವರು ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಕ್ರೀಡಾ ಸಾಮಗ್ರಿ ಹಾಗೂ ಪೀಠೋಪಕರಣಗಳನ್ನು ವಿತರಿಸಿ ಉಚಿತ ಆರೋಗ್ಯ ಶಿಬಿರಕ್ಕೆ ಚಾಲನೆಯನ್ನ ನೀಡಿದರು. ಸಂದರ್ಭದಲ್ಲಿ ನಾಗಭೂಷಣ್ ಅವರು ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗೊಲ್ಲಾಳಿ ಮಠದ ಶ್ರೀ ವಿದ್ಯಾ ವಿಭವ ಶಂಕರ ಸ್ವಾಮೀಜಿ ಅವರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಶಾಲೆಯ ಹೊಸ ಹೆಜ್ಜೆಗೆ ಶುಭವನ್ನು ಹಾರೈಸಿದರು. ಸಂದರ್ಭದಲ್ಲಿ NNMS ಪರೀಕ್ಷೆಯಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಆಯ್ಕೆಯಾದ 9 ವಿದ್ಯಾರ್ಥಿನಿಯರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷೆ ನೇತ್ರ, ಸದಸ್ಯ ದೇವಾನಂದ್, ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಹಾಗೂ ಶಿಕ್ಷಕರಾದ ರುದ್ರೇಶ್, ಲೋಕೇಶ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ವರದಿ ಶ್ರೀಕಾಂತ್ ಗುಬ್ಬಿ, ರಾಷ್ಟ್ರಕ್ರಾಂತಿ ನ್ಯೂಸ್. ವಿಷಯಗಳನ್ನ ಕಲಿಸ್ಕೊಡ್ತಾ ಇದ್ದಾರೆ. ನಮ್ಮ ಪಕ್ಕದ ಮನೆ ಮಗು ಆಲ್ರೆಡಿ ಕಾನ್ವೆಂಟ್ ಹೋಗ್ತಾ ಇರುತ್ತೆ LKGಗೆ. ನಮ್ಮ ಮಗು ಏನು ಮಾಡಬೇಕು? ಶಿಶುವಾರಕ್ಕೆ ಕಳಿಸ್ಬೇಕು. ಶಿಶುವಾರದಲ್ಲಿ ಸಿಗೋ ಶಿಕ್ಷಣಕ್ಕೂ ಕಾನ್ವೆಂಟಲ್ಲಿ ಸಿಗೋ ಶಿಕ್ಷಣಕ್ಕೂ ವ್ಯತ್ಯಾಸ ಇಲ್ವಾ? ಖಂಡಿತ ಇರುತ್ತೆ. ಅಂಗನವಾಡಿ ಕಾನ್ಸೆಪ್ಟನ್ನೇ ಇನ್ಫಾರ್ಮಲ್ ಎಜುಕೇಶನ್ ಮತ್ತು ನ್ಯೂಟ್ರಿಷನ್ ಬಗ್ಗೆನೇ ಕಾನ್ಸೆಪ್ಟ್ ಇತ್ತು. ಈ ಟ್ರಾನ್ಸಿಷನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಟೈಮ್ ತಗೊಂತು. ಆ ಟ್ರಾನ್ಸಿಷನ್ನ ಕಾಲಾವಕಾಶನ ಅಡ್ವಾಂಟೇಜ್ನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ತಗೊಂಡು LKG UKG ಕಿಂಡರ್ ಗಾರ್ಡನ್ನು ಮಾಂಟೆಸರಿ ಈ ರೀತಿಯ ಕಾನ್ವೆಂಟ್ಸನ್ನ ಮಾಡಿಬಿಟ್ಟು ಮಧ್ಯಮ ಮತ್ತು ಬಡ ವರ್ಗದ ಮೇಲೆ ಭಾಳಷ್ಟು ಪರಿಣಾಮ ಬೀರಕ್ಕೆ ಶುರುವಾಯಿತು. ಅಂದರೆ ಪಕ್ಕದ ಮನೆಯವ್ರು ಸೇರ್ತಾರೆ, ನಾವು ಸೇರಿಸ್ಬೇಕು ಅನ್ನೋ ಒಂದು ರ್ಯಾಟ್ ರೇಸ್ ಮನಸ್ಥಿತಿ ಶುರುವಾಯಿತು. ನಾವು ಮಾಡೋಣ ಅಂತ. ಇದರಿಂದ ಏನಾಯಿತು? ಮಕ್ಕಳಿಗೆ ಶಿಕ್ಷಣ ಕೊಡಿಸೋ ಇದರಲ್ಲಿ ಮಧ್ಯಮ ವರ್ಗದವ್ರಿಗೆ ಭಾಳಷ್ಟು ಹೊರೆ ಬೀಳ್ತಾ ಇತ್ತು. ಇದನ್ನ ತಪ್ಪಿಸ್ಬೇಕು ಅಂದರೆ 2 ವಿಧಾನಗಳಿದೆ. ಒಂದು, ಸರ್ಕಾರಿ ಶಾಲೆಗಳಲ್ಲಿ ಕ್ಲಸ್ಟರ್ ಲೆವೆಲಲ್ಲಿ LKG UKGನ ಶುರು ಮಾಡೋದ್ರಿಂದ ಅಲ್ಲಿ ಕ್ಲಸ್ಟರ್ನಲ್ಲಿ ಒಂದು 10-20 ಹಳ್ಳಿಗಳ ಮಕ್ಕಳಿಗೆ ಕಾನ್ವೆಂಟ್ ಮಾದರಿಯಲ್ಲಿ LKG UKG ಅಲ್ಲೇ ಸಿಗುತ್ತೆ. ಇನ್ನು ಎರಡನೇದು, ಇವತ್ತು ತುಂಬ ಗ್ಲೋಬಲೈಸೇಷನ್ ಆಗ್ತಾಯಿದೆ, ಜನ ಜಾಗೃತಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಂಗ್ಲಿಷ್ ಮಾಧ್ಯಮ ಭಾಳ ಅವಶ್ಯಕತೆ. ಇದ್ರ ಅವಶ್ಯಕತೆ ಇರೋದ್ರಿಂದ ಎಂಥವ್ರು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಬೇಕು ಅನ್ನೋ ಮನಸ್ಥಿತಿಗೆ ಬಂದಿದೆ. ಇದೆರಡು ಬದಲಾವಣೆ, ಸರ್ಕಾರಿ ಶಾಲೆಗಳಲ್ಲಿ LKG UKG ಮತ್ತು 1ನೇ ಕ್ಲಾಸ್ನಲ್ಲಿ ಆಂಗ್ಲ ಮಾಧ್ಯಮ, ಇದೆರಡು ಬದಲಾವಣೆ ತರೋದ್ರಿಂದ ಶಾಲೆಗಳು, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳನ್ನ ಇಂಪ್ರೂವ್ ಮಾಡ್ಬೋದು. ದಾಖಲಾತಿ ಇಂಪ್ರೂವ್ ಮಾಡೋದ್ರಿಂದ ಹಾಜರಾತಿ ಇಂಪ್ರೂವ್ ಆಗುತ್ತೆ. ಹಾಜರಾತಿ ಇಂಪ್ರೂವ್ ಆಗೋದ್ರಿಂದ ರಿಸಲ್ಟ್ಸ್, ಔಟ್ಕಮ್ ಚೆನ್ನಾಗಿರುತ್ತೆ. ಸಮಸ್ಯೆಯ ಮೂಲವನ್ನು ಹುಡುಕಿ ಅವತ್ತಿನ ಪರಿಸ್ಥಿತಿಯಲ್ಲಿ LKG UKG ಸ್ಟಾರ್ಟ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡ್ನ ಇಂಗ್ಲೀಷ್ ಮಾಡೋದ್ರಿಂದ ನೀವೆಲ್ಲ ಏನು ಹೇಳ್ತಾ ಇದ್ರಲ್ಲ, 96 ಮಕ್ಕಳಿಂದ 275 ಮಕ್ಕಳು ಆಯ್ತಲ್ಲ, ಇದೇ ಕಾರಣ. ಅದಕ್ಕೆ ಈ ಸಣ್ಣ ಪ್ರಯತ್ನದಿಂದ ಇದೆಲ್ಲ ಆಗಿತ್ತು. ಮತ್ತೆ ಏನಾದರೂ ಮಾಡಬೇಕಾದ್ರೆ ಅದ್ರ ಬಗ್ಗೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. 12ನೇ ಶತಮಾನದ ವಿದ್ಯತೆ ಅಂತ ಹೇಳಿ ಒಂದು ಸಂಸ್ಕೃತ ಶ್ಲೋಕ ಇದೆ. ಅಂದರೆ ಜ್ಞಾನಕ್ಕಿಂತ ಹೆಚ್ಚು ಪರಿಶುದ್ಧವಾದಂಥ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿ. ಹಾಗಾಗಿ ಶಿಕ್ಷಣಕ್ಕೆ ಮುಂಚೆಯಿಂದನೂ ನಮ್ಮ ಈ ನೆಲದಲ್ಲಿ ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ದೀವಿ. ಇಲ್ಲಿ ಸ್ವತಂತ್ರ ಬಂದ ನಂತರ ಏನಾಯಿತು, ಭಾರತ ಒಂದು ಬಡ ರಾಷ್ಟ್ರ ಆಗಿತ್ತು.
1973, 74, 75 ಅಂದಿನ ಕಾಲದಲ್ಲಿ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಲ್ಲಿ ಬಡತನ ಜಾಸ್ತಿ ಇತ್ತು. ಈ ಮೆಟರ್ನಲ್ ಮಾರ್ಟಾಲಿಟಿ ಅಂದರೆ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರ ಸಾವುಗಳು ಜಾಸ್ತಿ ಆಗ್ತಾ ಇತ್ತು. ಅಂಡರ್ 5 ಮಾರ್ಟಾಲಿಟಿ ಅಂದರೆ ಮಕ್ಕಳು ಹುಟ್ಟಿ 5 ವರ್ಷದವರೆಗೆ ಬೆಳೆಯೋಷ್ಟಕ್ಕೆ ತುಂಬ ಜನ ಮಕ್ಕಳು ಸತ್ತೋಗ್ತಾ ಇದ್ರು. ನಮ್ಮನೇಲೆ ನಾವು 5 ಜನ ಮಕ್ಕಳು ಹುಟ್ಟಿದ್ವಿ, ಉಳ್ಕೊಂಡಿದ್ದು 3 ಜನ, ಅಂದರೆ 40% ಮಾರ್ಟಾಲಿಟಿ. ಸೊ ಹಂಗಾಗಿ ಅವತ್ತಿನ ಕಾಲಕ್ಕೆ ಏನು ಮಾಡಿದ್ರು, ICDS ಕಾರ್ಯಕ್ರಮ ಅಂತ ಮಾಡಿದ್ರು. ಅದ್ರ ಉದ್ದೇಶ ಏನಾಗಿತ್ತು, ಪ್ರೆಗ್ನೆಂಟ್ ಗರ್ಭಿಣಿಯವ್ರಿಗೆ ಮತ್ತು ಬಾಣಂತಿಯವ್ರಿಗೆ ಪೌಷ್ಟಿಕಾಂಶ ಆಹಾರ ಕೊಡೋದು ಮತ್ತು ಅವ್ರಿಗೆ ಚೆಕಪ್ಗೆ ಕರ್ಕೊಂಡು ಹೋಗೋದು, ಅವ್ರ ಆರೋಗ್ಯ ಸುಧಾರಣೆ ಮಾಡೋದಕ್ಕೆ ಅಂಗನವಾಡಿಗಳನ್ನ ಶುರು ಮಾಡಿದ್ರು. ಅದರಲ್ಲಿ ಏನು ಮಾಡಿದ್ರು, 5 ವರ್ಷ ಮಕ್ಕಳವರೆಗೂ ಇನ್ಫಾರ್ಮಲ್ ಟೀಚಿಂಗ್ ಅಂದರೆ ಶಿಕ್ಷಣವನ್ನು ಮಗ್ಗಿ ಇರ್ಬೋದು, ಪದ್ಯಗಳನ್ನಿರ್ಬೋದು, ಇವೆಲ್ಲ ಹೇಳ್ಕೊಡ್ತಾ ಅವ್ರಿಗೆ ಚುಚ್ಚುಮದ್ದುಗಳು, ವ್ಯಾಕ್ಸಿನೇಷನ್ ಇರ್ಬೋದು, ನ್ಯೂಟ್ರಿಷನ್ ಬಗ್ಗೆ ಅರಿವು ಮಾಡೋದಕ್ಕೆ ಅವತ್ತಿನ ಕಾಲಕ್ಕೆ 50 ವರ್ಷದ ಹಿಂದೆ ಮಾಡಿದಂಥ ಪ್ರಾಜೆಕ್ಟ್ ಆಗಿತ್ತು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯ ನಿಯಮದ ಪ್ರಕಾರ 1ನೇ ತರಗತಿಗೆ ನನ್ನ ಮಗಳನ್ನ ಸೇರಿಸ್ಬೇಕು ಅಂದರೆ ಅವಳಿಗೆ 6 ವರ್ಷ ತುಂಬಿರಬೇಕು. 6 ವರ್ಷ ತುಂಬಿರಬೇಕು ಅಂದರೆ ಈ 4ನೇ ವರ್ಷದಿಂದ 6ನೇ ವರ್ಷದವರೆಗೂ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಒಂದ್ ಕಡೆ ಅವ್ರು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಸುಮ್ಮನೆ ಮಾಡ್ತಾ ಹೋಗೋದು, ಸುಮ್ಮನೆ ಕೊಡ್ತಾ ಹೋಗೋದು ಆಗ್ಬಾರ್ದು. ನಾವೇನೋ ಒಂದು ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಇಂಪ್ಯಾಕ್ಟ್ ಇರಬೇಕು, ಅದ್ರ ಪರಿಣಾಮ ಇರ್ಬೇಕು ಸಮಾಜದ ಮೇಲೆ. ಏನೋ ಕೊಡ್ತಾ ಇದ್ದೀವಿ ಅಂದರೆ ಅದು ಸದುಪಯೋಗ ಆಗಬೇಕು. ಆ ಬಸವಣ್ಣವ್ರ ವಚನ ಎಷ್ಟು ಪ್ರಸ್ತುತ ಅಂದರೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ಕೂಡಿಕೊಂಬ ಕೂಡಲ ಸಂಗಮ ದೇವ. ಇಲ್ಲಿ ಕೂಡಿದಾರ, ಕೂಡಲ ಸಂಗಮ ಕಾಣಿಸ್ತಾ ಇದ್ದಾರಾ? ಕಾಣಿಸ್ತಾ ಇದ್ದಾರಾ ಪೋಷಕರೇ? ಕಾಣಿಸ್ತಾ ಇದೆಯಾ? ಹೌದು. ಇವತ್ತು ಏನು 275 ಮಕ್ಕಳಿದೆಯಲ್ಲ, ಅದೇ ರಿಸಲ್ಟು. ಕಾಯಕವೇ ಕೈಲಾಸ. ನಾವು ಮಾಡೋದ್ರಲ್ಲೇ ಭಗವಂತನ ಕಾಣಬೇಕು, ಅದನ್ನೇ ಇಲ್ಲಿ ಪ್ರತಿಪಾದಿಸ್ತಾ ನಾವು ಬಂದಿರೋದು. ಆಮೇಲೆ ನಿಂದನೆಗಳು ಬರುತ್ತೆ, ನೆಗೆಟಿವ್ ಕಾಮೆಂಟ್ಸ್ ನಮ್ಮ ಬಗ್ಗೆ ಬರುತ್ತೆ. ಯಾರು ಒಳ್ಳೇದು ಮಾಡಿದ್ರು ಮಾಡುತ್ತಾರೆ, ಕೆಟ್ಟದ್ದು ಮಾಡಿದ್ರು ಬರುತ್ತೆ. ಕಬೀರ್ ದಾಸರು ಒಂದ್ ಕಡೆ ಹೇಳ್ತಾರೆ, ನಿಂದಕ್ ನೀರೇ ರಕ್ಕಿಯೇ ಅಂಗಾನ್ ಪುಟಿ ಚವಾಟ್, ಬಿನ ಪಾನಿ ಬಿನ ಸಾಬೂನ್ ನಿರ್ಮಲ್ ಕರೆ ಸುಬಾಯ್. ಅಂದ್ರೆ ನಿಂದಕರನ್ನ ನಿಮ್ಮ ಮನೆ ಚಾವಡಿ ಹತ್ರನೇ ಇಟ್ಕೊಳ್ಳಿ, ಯಾವ ಸಾಬೂನು ಬೇಡ, ಯಾವ ನೀರು ಬೇಡ, ನಿಮ್ಮನ್ನ ಪ್ರತಿದಿನ ಶುದ್ಧ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಮಾಡಿರೋ ಕಾರ್ಯದಲ್ಲೂ ನಿಂದನೆಗಳು ಬಂದ್ರೆ ಆತ್ಮಸಂತೋಷವಾಗಿ ಸ್ವೀಕರಿಸ್ತೀನಿ. ಆ ನಿಂದನೆಗಳಿಂದ ನಾವು ಹಿಂದೆ ಹೋಗಲ್ಲ. ಈ ಸುಗಂಧ ಪಾಳ್ಯ ಶಾಲೆನ ಮಾದರಿ ಶಾಲೆ ಮಾಡಬೇಕು ಅನ್ನೋದು ನನ್ನ ಕನಸಿದೆ. ಖಂಡಿತ ಅದು ನೆರವೇರಿಸ್ತೀನಿ. ಈ ಗ್ರಾಮಸ್ಥರು, ಈ ಶಿಕ್ಷಕರು, STMC ಸದಸ್ಯರು ನನಗೆ ಸಹಕಾರ ಕೊಟ್ಟರೆ ಖಂಡಿತ ಆ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಗೆ ನಂಬರ್ 1 ಶಾಲೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಮಾಡಬೇಕು ಅಂತ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಾನು ನಿಮ್ಮ ಎಲ್ಲರಲ್ಲಿ ಒಂದು ಕ್ಷಮೆ ಕೇಳ್ತಾ ಇದ್ದೀನಿ. ಕಾರ್ಯಕ್ರಮ ಭಾಳಷ್ಟು ಲೇಟ್ ಆಯಿತು. MLA ಸಾಹೇಬರು ಬರಬೇಕಿತ್ತು, ಅವ್ರು ಕೂಡ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. 2 ವಿಚಾರಕ್ಕೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಪೋಷಕರು, ಮಾಧ್ಯಮ ಮಿತ್ರರು ಮತ್ತು ನನ್ನ ನೆಚ್ಚಿನ ಪುಟಾಣಿಗಳೇ, ಇವತ್ತು ನಾವು